ನಮಸ್ಕಾರ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾ ಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸತಾಂ ಅಶೇಷ ಸರ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ 10ನೆಯ ಶ್ಲೋಕ. ಈ ಶ್ಲೋಕದಲ್ಲಿ ನಾವು ಕೇಳಿದ್ವಿ, ಈಗ ಕೆಲವರಿಗೆ ಅಂದ್ರೆ ನಿತ್ಯ ಸಂಸಾರಿಗಳಿಗೆ ಮೋಕ್ಷ ಅಂತೂ ಸಿಗಲ್ಲ, ಅಂಧನ್ ತಮಸ್ಸಿಗೆ ಹೋಗಲ್ಲ. ಇವ್ರು ಯಾಕೆ ನಿತ್ಯ ಸಂಸಾರಿಗಳಾಗೇ ಇರ್ತಾರೆ ಅಂದ್ರೆ, ಇವ್ರು ಮಾಡೋ ತಪ್ಪು ಏನು ಅಂದ್ರೆ ದೇವರ ಬಗ್ಗೆ ಕೇಳೋದೇ ಇಲ್ಲ, ಶ್ರವಣ ಇಲ್ಲ. ಶ್ರವಣ ಇಲ್ಲದೆ ಹೋದ್ರೆ ಮನನ ಇಲ್ಲ, ಧ್ಯಾನ ಇಲ್ಲ, ಮುಂದೆ ಯಾವುದೂ ಇಲ್ಲ ಅಂತ ಅರ್ಥ. ಯಾವಾಗಲೂ ಇಂದ್ರಿಯಗಳನ್ನ ಲೌಕಿಕ ಭೋಗಗಳಲ್ಲೇ ಇಟ್ಟಿರ್ತಾರೆ, ಆಧ್ಯಾತ್ಮಿಕದ ಕಡೆನೆ ಬರಲ್ಲ ಇವರು ಅಂಥವ್ರು. ಮತ್ತೆ ರಾತ್ರಿ ಹೊತ್ತು ನಿದ್ರಣೆ ಮಾಡಲ್ಲ. ನಾನಾ ಮನೋರಥ ದೇಹ, ಅನೇಕ ತರಹದ ಮನಸ್ಸಿನ ಆಸೆಗಳು ಅತಿಯಾಗಿದೆ. ಆದ್ರಿಂದಲೇ ಕ್ಷಣಭಂಗ ನಿದ್ರಾಹ, ಕ್ಷಣ ಭಂಗ ಆಗ್ತಾ ಇರತ್ತೆ ನಿದ್ರೆ, ಸರಿಯಾಗಿ ಬರೋದೇ ಇಲ್ಲ. ಅಷ್ಟೇ ಅಲ್ಲ, ದೈವ ಸಂಕಲ್ಪಕ್ಕೆ ವಿರುದ್ಧವಾಗಿರೋದ್ರಿಂದ ಅವ್ರು ಅನ್ಕೊಂಡಿದ್ದೆಲ್ಲ ಆಚೆ ಈಚೆ ಆಗ್ತಾ ಇರತ್ತೆ. ವಸ್ತುತಃ ಒಳ್ಳೆ ವಂಶದಲ್ಲಿ ಹುಟ್ಟಿರ್ತಾರೆ, ಋಷಿಕುಲ ಪ್ರಸೂತೋಪಿ, ಒಳ್ಳೆ ಕುಲದಲ್ಲಿ ಹುಟ್ಟಿದ್ರು ಈ ಪ್ರಸಂಗ. ಯಾಕೆ? ದೇವರ ಪ್ರಸಂಗ ಇರಲ್ಲ ಇವರಿಗೆ, ಅದರಿಂದ ವಿಮುಖರಾಗಿರ್ತಾರೆ. ಆದ್ರಿಂದ ಪುನಃ ಪುನಃ ಈ ಸಂಸಾರದಲ್ಲಿ ಒದ್ದಾಡ್ತಾ ಇರ್ತಾರೆ ಅಂತ ಇಷ್ಟು ಬಂತು. ಇದಕ್ಕೆ ವಿವರಣೆಯನ್ನ ಟಿಪ್ಪಣಿಗಳಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ರಾತ್ರಿಯಲ್ಲಿ ನಿದ್ದೆ ಮಾಡದೇ ಇರೋರು ಅಂದ್ರೆ ಏನರ್ಥ? ಎಷ್ಟೋ ಜನಕ್ಕೆ ರಾತ್ರಿ ನಿದ್ದೆನೆ ಬರಲ್ಲ, ಹಾಗಂತ ಹೇಳೋರು ನಿತ್ಯ ಸಂಸಾರಿಗಳ? ರಾತ್ರಿ ಏನೋ ದೇವರ ಸ್ಮರಣೆ ಮಾಡ್ತಾ ಕಾಲವನ್ನು ಕಡಿಬಹುದು. ರಾತ್ರಿ ನಿದ್ದೆ ಬರಲ್ಲ ಅನ್ನೋದ್ರ ತಾತ್ಪರ್ಯ ಏನು ಅಂದ್ರೆ, ಇಲ್ಲಿ ವಿವರಣೆ ಮಾಡ್ತಾರೆ ಅದಕ್ಕೆ. ಅಜ್ಞಾನಂತು ನಿಶಾ ಪ್ರೋಕ್ತ ದಿವ ಜ್ಞಾನ ಮುದೀರ್ಯತೆ ಇತಿ ವಚನಾತ್ ನಿಶಿ ಅಜ್ಞಾನೆ ನಿತರಾಂ ಶಯಾನಾಹ. ಇದು ಹೇಗಾಯ್ತು ಅಂದ್ರೆ, ಈ ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ. ಜ್ಞಾನಿ ಹೇಗಿರ್ತಾರೆ ಅಂದ್ರೆ, ಈ ಬೇರೆಯವ್ರಿಗೆಲ್ಲ ಹಗಲಾದ್ರೆ ಜ್ಞಾನಿಗಳಿಗೆ ಅದು ರಾತ್ರಿ ಆಗಿರುತ್ತೆ, ಬೇರೆಯವ್ರಿಗೆಲ್ಲ ರಾತ್ರಿ ಆದ್ರೆ ಜ್ಞಾನಿಗೆ ಅವನಿಗೆಲ್ಲ ಹಗಲಾಗಿರುತ್ತೆ ಅಂತ ಹೀಗೆಲ್ಲ ವಿವರಣೆ ಬರುತ್ತೆ. ಇದಕ್ ತಾತ್ಪರ್ಯ ಏನು? ಅವನು ಹಗಲೆಲ್ಲ ಎಚ್ಚರ, ಇವರೆಲ್ಲ ನಿದ್ದೆ. ಅವನು ರಾತ್ರಿ ಎಲ್ಲ ಮಲಗಿರ್ತಾನೆ, ಇವರು ಈ ತರ ಒಂದೊಂದು ಏನ್ ಪರಸ್ಪರವಾಗಿ ವಿರುದ್ಧವಾಗಿ ಮಾತುಗಳಿದೆಯಲ್ಲ, ಇದು ಯಾಕೆ ಬಂತು ಅಂದ್ರೆ, ಇವ್ರು ಹೇಳೋದು ಇಲ್ಲಿ ಅದೇ ತರ ಇದೆ, ಭಗವದ್ಗೀತೆ ತರನೇ. ಇಲ್ಲಿ ನಿಶಿ ರಾತ್ರಿ ಅಂದ್ರೆ ಅಜ್ಞಾನ ಅಂತ ಅರ್ಥ ಅಂತ. ಹಾಗಾದ್ರೆ ನಿಶಿ ನಿಶ್ಚಯಾನಾಹ, ಇವ್ರು ಯಾಕೆ ನಿದ್ದೆ ಬರ್ತಾ ಇಲ್ಲ ಇವ್ರಿಗೆ ಅಂದ್ರೆ ಅಜ್ಞಾನದಲ್ಲಿದ್ದಾರೆ. ಅಜ್ಞಾನದಲ್ಲಿರೋದನ್ನ ನಿದ್ದೆ ಬರ್ತಾ ಇಲ್ಲ ಅಂತ. ವಸ್ತುತಃ ಏನಂದ್ರೆ, ಅಜ್ಞಾನ ಇದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಯಾಕಂದ್ರೆ ಯಾವುದೇ ತಲೆನೋವು ಇರಲ್ಲ. ಮತ್ತೆ ಇಲ್ಲಿ ನಿಶ್ಚಯಾನಹ ಅನ್ನೋದಕ್ಕೆ ಏನರ್ಥ ಅಂದ್ರೆ, ಅದು ನಿಶ್ಚಯಾನಹ ಅಂದ್ರೆ ನಿದ್ರೆ ಹೋಗಿರೋದು ಅಂತ ಅರ್ಥ ಅಲ್ಲ. ಮೇಲ್ನೋಟಕ್ಕೆ ನಮ್ಗೇನ್ ಗೊತ್ತಾಗತ್ತೆ ಅಂದ್ರೆ, ರಾತ್ರಿ ನಿದ್ದೆ ಮಾಡ್ತಾ ಇರೋರು ರಾಕ್ಷಸ ಸ್ವಭಾವದವರು, ದೈತ್ಯರು, ಯಾವಾಗಲೂ ಆ ಕಾಲದಲ್ಲಿ ಓಡಾಡ್ತಾ ಇರ್ತಾರೆ ಅಂತ. ಅಂದ್ರೆ ಹಾಗೆ ಹೇಳ್ತಾ ಇಲ್ಲ ಇಲ್ಲಿ. ನಿಶಿ ಅಂದ್ರೆ ಅಜ್ಞಾನದಲ್ಲಿ, ನಿಶ್ಚಯಾನಹ ನಿತರಾಮ್, ನೀ ಅಂದ್ರೆ ನಿತರಾಮ್ ಚೆನ್ನಾಗಿ, ಶಯಾನಹ ಮಲಗಿದವರು ಅಂದ್ರೆ ಅಜ್ಞಾನದಲ್ಲೇ ಮುಳುಗ್ಬಿಟ್ಟಿದ್ದಾರೆ. ಪರಮಾತ್ಮನ ಬಗ್ಗೆ ಚೂರು ಪರಿಚಯ ಇಲ್ಲ, ತತ್ವಜ್ಞಾನವನ್ನ ಪಡೆದಿಲ್ಲ, ಅದಕ್ಕೆ ಹಂಬಲನೂ ಇಲ್ಲ ಪಡಿಬೇಕು ಅಂತ.
ಇಂಥವ್ರಿಗೆ ಹೇಳೋದು ಅಜ್ಞಾನದಲ್ಲಿ ಮುಳುಗದವ್ರು ಇವರು ಅಂತ. ಅದನ್ನ ನಿಶಿ ನಿಶ್ಚಯಾನ ಅಂತ ಹೇಳಿ ಈ ತರ ಬಳಸಿದ್ದಾರೆ. ಇದಕ್ಕೆ ಅರ್ಥ ಏನು ಅಂದ್ರೆ ರಾತ್ರಿ ನಿದ್ದೆ ಮಾಡದೇ ಇರೋರು ಅಂತ ಅರ್ಥ ಅಲ್ಲ, ಅಥವಾ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡೋರು ಅಂತ ಅರ್ಥ ಅಲ್ಲ, ಅಜ್ಞಾನವೆಂಬ ರಾತ್ರಿಯಲ್ಲಿ ಚೆನ್ನಾಗಿ ನಿದ್ದೆ ಮಾಡೋರು ಅಂತ ಅರ್ಥ. ಹೀಗೆ ಭಗವಂತನ ತತ್ವವನ್ನ ಸರಿಗೆ ತಿಳಿದೇ ಇರೋರು. ಹಾಗಾದ್ರೆ ಹಗಲು ಹೊತ್ತು ಚೆನ್ನಾಗಿ ಎಚ್ಚರ ಇರೋದ್ರ ಅರ್ಥ. ಹಗಲು ಅಂತಂದ್ರೆ ಜ್ಞಾನ ಅಂತೆ, ದಿವಾ ಅಂದ್ರೆ ಜ್ಞಾನ, ನಿಶಿಯಿಂದ ರಾತ್ರಿ ಅಂದ್ರೆ ಅಜ್ಞಾನ. ಹಾಗಾದ್ರೆ ನಿಶಾ ಅಂದ್ರೆ ಅಜ್ಞಾನ, ದಿವಾ ಅಂದ್ರೆ ಜ್ಞಾನ. ಅಂದ್ರೆ ಜ್ಞಾನದಲ್ಲಿ ಸ್ಥಿತಿ ಚೆನ್ನಾಗಿರ್ಬೇಕು, ಅಲ್ಲಿ ಮುಳುಗಿರ್ಬೇಕು. ಆದ್ರೆ ಅಜ್ಞಾನದಲ್ಲಿ ಮುಳುಗಿರೋದ್ರಿಂದ ಇದೇ ಒಂದು ನಿತ್ಯ ಸಂಸಾರಿಗಳ ಲಕ್ಷಣ. ಇದು ಒಂದು. ಯಾಕೆ ಅಜ್ಞಾನದಲ್ಲಿ ಮುಳುಗಿದ್ದಾರೆ ಇವರು ಅಂದ್ರೆ, ಯಾಕೆ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇವ್ರಿಗಿಲ್ವಾ, ಪರಮಾತ್ಮನ ತತ್ವ ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು ಅಂತ ಇವ್ರಿಗಿಲ್ವಾ ಅಂದ್ರೆ ಅದಕ್ಕೆ ಕಾರಣ ಕೊಡ್ತಾರೆ. ಇವ್ರಿಗೆ ಯಾಕಿಲ್ಲ ಅಂದ್ರೆ ನಾನಾ ಮನೋರಥ ಧಿಯ, ಮನಸ್ಸಿನಲ್ಲೇ ಮಂಡಿಗೆ ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ. ಮನೋರಥ ಆಸೆ ತುಂಬಾ ಇದೆ ಇವ್ರಿಗೆ. ಅದು ಅನೇಕ ತರಹ ಆಸೆ ಇರೋದ್ರಿಂದ ಏನಾಗ್ತಾ ಇದೆ, ಲೌಕಿಕ ಆಸೆ ಅಲ್ಲೇ ಮುಳುಗಿ ಈ ಪರಮಾತ್ಮನ ಕಡೆಗೆ ನಾನು ತತ್ವಜ್ಞಾನವನ್ನು ಸಂಪಾದನೆ ಮಾಡ್ಬೇಕು ದೇವರದು ಅಂತ ಇಲ್ಲ ಅಂತ ಅದಕ್ಕೆ ಕಾರಣ ಕೊಟ್ರು. ಸರಿ, ಯಾಕೆ ಇವ್ರಿಗೆ ನಿದ್ರೆ ಸರಿಗ್ ಬರ್ತಾ ಇಲ್ಲ ಅಂತ ಅದು ಹೇಳ್ತಾರೆ. ಈಗ ಯಾಕೆ ನಿದ್ರೆ ಸರಿಗ್ ಬರ್ತಾ ಇಲ್ಲ ಅಂದ್ರೆ, ಪ್ರತಿಕ್ಷಣಂ ಭಂಗಯುಕ್ತ ನಿದ್ರಾಹ. ನಿದ್ರೆ ಮಾಡೋ ತರ ಇರ್ತಾರೆ, ಅದೇ 2 ನಿಮಿಷಕ್ಕೆ ಎಚ್ಚರ ಆಗ್ತಾ ಇರುತ್ತೆ. ಯಾಕೆಂದ್ರೆ ಅವ್ರು ಯಾವಾಗಲೂ ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಅದನ್ನ ಯೋಚನೆ ಮಾಡೋದನ್ನ ಬಿಟ್ಟು ದೇವರ ಸ್ಮರಣೆ ಮಾಡ್ತಾ ಇದ್ರೆ ಬೇಗ ನಿದ್ರೆ ಬರುತ್ತೆ. ನಿದ್ದೆ ಬರೋರು ಏನಂದ್ರೆ ಒಂದು 10 ಬಾರಿ ದೇವರ ಸ್ಮರಣೆ ಮಾಡಿದ್ರೆ ನಿದ್ದೆ ಬರ್ಬಿಡುತ್ತೆ ಬೇಗ. ಯಾಕಂದ್ರೆ ಅದಕ್ಕೊಂದು ಯೋಗ್ಯತೆ ಬೇಕಲ್ಲ. 1000 ಬಾರಿ ದೇವರ ಸ್ಮರಣೆ ಮಾಡ್ಲಿಕ್ಕೆ ಆಗಲ್ಲ, ನಿದ್ರೆ ಬೇಗ ಬಂದ್ಬಿಡುತ್ತೆ. ಅದೇ ಬೇರೆ ಯೋಚನೆ ಮಾಡ್ತಾ ಇದ್ರೆ ಹಾಗೆ ಯೋಚನೆ ಮಾಡ್ತಾನೆ ಇಡೀ ಕಾಲವನ್ನ ಕಳಿಬಹುದಂತೆ. ಅಂತೂ ನಾನಾ ಮನೋರಥದೆಯ ಅನೇಕ ತರಹದ ಆಸೆಗಳಿಂದಾಗಿ ಕ್ಷಣ ಕ್ಷಣ ಅವರಿಗೆ ನಿದ್ರಾಭಂಗ ಆಗ್ತಾ ಇದೆ. ಅಂದ್ರೆ ಏನರ್ಥ, ಅದಕ್ಕೊಂದ್ ಮಾತು ಹೇಳ್ತಾರೆ, ನಿದ್ರಾಭಂಗ ಆಗ್ತಾ ಇರೋದು ಅಂದ್ರೆ ಹಾಗೇನಿಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾ ಇದೀವಿ ಅಂದ್ರೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತೀರಿ, ಅದ್ರ ನೀವೇ ನಿದ್ದೆ ಮಾಡ್ಲಿಕ್ಕೆ ಹೋಗಲ್ಲ, ಆ ಪರಿಸ್ಥಿತಿಗೂ ಬರ್ತೀರಿ. ಯಾಕೆ, ನಾವ್ ಯಾವ್ದನ್ನ ಆಸೆ ಪಡ್ತೀವಿ ಅದನ್ನ ಪಡಿಬೇಕು ಅಂತ ಹೋರಾಟ ಮಾಡ್ತೀವಿ. ಸಿಗದೆ ಇದ್ದಾಗ ಕೋಪ ಬರುತ್ತೆ. ಅದಕ್ಕೆ ಹೋರಾಟ ಮಾಡಿ ಮಾಡಿ ಏನಾಗುತ್ತೆ, ನಿದ್ರಾತುಮಪಿ ಅವಸರೋ ನಾಸ್ತಿ, ಸರಿಯಾಗಿ ನಿದ್ದೆ ಮಾಡ್ಲಿಕ್ಕೂ ಟೈಮ್ ಸಿಗಲ್ಲ, ಹಾಗೆ ಮಾಡ್ಕೊಂತಾರೆ ಅಂತ ಅಧರತ್ನಾವಲಿಲಿ ವಿಜಯಧ್ವಜ ತೀರ್ಥರು ಹೇಳ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಯಾಕೆ ಇವರು ನಿದ್ರೆಯನ್ನ ಮಾಡಲ್ಲ ಗೊತ್ತಾಯ್ತು. ಸರಿ, ಯಾಕೆ ಇವರು ತಮ್ಗೆ ಅಭೀಷ್ಟ ನಿಜವಾಗಿ ಏನ್ ಪಡಿಬೇಕು ಅದನ್ನ ಯಾಕೆ ಇವ್ರು ಪಡ್ಕೊಳ್ತಾ ಇಲ್ಲ ಅಂದ್ರೆ, ಅವಾಗ ಹೇಳ್ತಾರೆ ನಿತ್ಯ ಲುಪ್ತ ಕರ್ಮಾನುಷ್ಠಾನ. ಪ್ರತಿನಿತ್ಯ ಯಾವ ಕರ್ಮಾನುಷ್ಠಾನ ಮಾಡ್ಬೇಕು, ಪ್ರತಿನಿತ್ಯ ಸಂಧ್ಯಾವಂದನೆ, ದೇವರ ಪೂಜೆ ಇತ್ಯಾದಿಗಳು ಏನೇನಿದೆ, ಪ್ರತಿನಿತ್ಯ ದೇವರ ಸ್ಮರಣೆ, ಗುರುಗಳ ಸ್ಮರಣೆ, ನಮ್ಮ ಕುಲ ಗುರುಗಳ ಸ್ಮರಣೆ ಏನೇನಿದೆ, ಕುಲದೇವತಾ ಸ್ಮರಣೆ, ಇದು ಯಾವುದನ್ನು ಮಾಡ್ತೇನೆ ತಮ್ಮ ಕರ್ಮಾನುಷ್ಠಾನವನ್ನ ಲೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ನಿಜವಾಗಿ ಏನು ಸಿಗ್ಬೇಕೋ ಆ ಪ್ರಸಾದ ಸಿಗ್ತಾ ಇದೆ, ಲೌಕಿಕ ಏನೋ ಸಿಗ್ತಾ ಇದೆ, ಅದು ಉಪಯೋಗ ಇಲ್ಲ, ಅದು ಅಧರ್ಮ ಮಾರ್ಗದ ಕಡೆ ಎಳ್ಕೊಂಡು ಹೋಗ್ತಾ ಇದೆ. ಆದ್ರೆ ದೈವಾತ್ ಅನುದಿತ ಪ್ರಸಾದಾತ್, ದೈವ ಸಂಕಲ್ಪ ಹಾಗಾಗೋಗಿದೆ, ಅವ್ರಿಗೆ ಪ್ರಸಾದ ಸಿಗ್ತಾ ಇಲ್ಲ. ಆಗೇನಾಗ್ತಾ ಇದೆ, ತಾವು ಏನ ಅನ್ಕೊಳ್ತಾರೆ, 10 ಬೇಕು ಅನ್ಕೊಂತಾರೆ, ಅದ್ರಲ್ಲಿ 1 2 ಸಿಗತ್ತೆ, 3 ಸಿಗತ್ತೆ, 4 ಸಿಗಲ್ಲ. ಹೀಗಾಗಿ ಏನಾಗುತ್ತೆ, ತಮ್ಮ ಅಭೀಷ್ಟ ನಿಜವಾಗಿ ಏನಿದೆಯೋ ಅದನ್ನೆಲ್ಲ ಕಳ್ಕೊಳ್ತಾ ಇದ್ದಾರೆ. ಆದ್ರೆ ಇವ್ರು ಒಳ್ಳೆ ಕುಲದಲ್ಲಿ ಹುಟ್ಟಿದ್ದಾರೆ. ಅದನ್ನ ಒಳ್ಳೆ ಕುಲದಲ್ಲಿ ಹುಟ್ಟೋದು ಮುಖ್ಯ ಅಲ್ಲ, ಎಂಥ ಕುಲದಲ್ಲಿ ಹುಟ್ಟಿದ್ರು ಅವನಿಗೆ ಇಂಥ ಅಜ್ಞಾನ ಹೋಗಿ ಸುಜ್ಞಾನ ಬರ್ಬೇಕು. ಅದಕ್ಕೆ ತಕ್ಕ ಹಾಗೆ ಅವನ ಅನುಷ್ಠಾನ ಇದೆ, ಅದನ್ನ ಮಾಡ್ಬೇಕು. ಅದು ಈ ಜೀವಲೋಕದಲ್ಲಿ ವಿಶೇಷವಾಗಿ ಸಂಸಾರಿಯಾಗಿ ಯಾರಿರ್ತಾನೆ ಅಂಥವನು ಈ ಸಾಧನೆಯನ್ನ ಅವಶ್ಯವಾಗಿ ಮಾಡ್ಲೇಬೇಕು. ಯಾವ ಸಾಧನೆ, ಪರಮಾತ್ಮ ತತ್ವಜ್ಞಾನವನ್ನ ಹೇಗಾದ್ರೂ ಮಾಡಿ ಸಂಪಾದನೆ ಮಾಡೋದು. ಇಲ್ಲ ಅಂದ್ರೆ ಸ್ವರ್ಗೇ ನರಕೇಚ ಜೀವಲೋಕೆ ಸಂಸರಂತಿ. ಅವನು ನಿತ್ಯ ಸಂಸಾರಿಯ ಲಕ್ಷಣನೇ ಇದು. ಹೇಗೆ ಅಂದ್ರೆ ಸ್ವರ್ಗಕ್ಕೆ ಹೋಗೋದು, ಅನುಭವಿಸಿ ಮತ್ ಬೀಳೋದು ಭೂಮಿಗೆ, ಮತ್ತೊಮ್ಮೆ ನರಕಕ್ಕೆ ಹೋಗೋದು, ಮತ್ ವಾಪಸ್ ಭೂಮಿಗೆ ಬರೋದು, ಹೀಗೆ ಈ 3 ಕಡೆನೆ ತಿರುಗಾಡ್ತಾ ಇರ್ತಾನೆ. ಈ 3 ಬಿಟ್ಟು ಕಡೆ ಮೋಕ್ಷ ಅಥವಾ ಬೇರೆ ಯಾವ್ದಾದ್ರು ಒಳ್ಳೊಳ್ಳೆ ಲೋಕ ಇಲ್ಲ, ಸ್ವರ್ಗ ತನಕಷ್ಟೇ, ಆಮೇಲೆ ಮಿಕ್ಕಿದ್ದು ಇಲ್ಲ. ಈ ತರ ನಿತ್ಯ ಸಂಸಾರಿಗಳ ಪರಿಸ್ಥಿತಿ ಅಂತ ಇಷ್ಟನ್ನ ವರ್ಣನೆ ಮಾಡಿದ್ರು. ಇದು ವಿಜಯಧ್ವಜ ತೀರ್ಥರ ವಿವರಣೆ. ಮುಂದೆ ಕೆಲವ್ರು ಏನ್ ವ್ಯಾಖ್ಯಾನ ಮಾಡಿದ್ದಾರೆ ಇದಕ್ಕೆ ಅಂದ್ರೆ, ಋಷಯೋಪಿ ಅಂತ ಒಂದ್ ಮಾತು ಬಂತು. ಅಂದ್ರೆ ಋಷಿಕುಲದಲ್ಲಿ ಹುಟ್ಟಿದವ್ರಿಗೂ ಈ ತರ ಬುದ್ಧಿ ಇರುತ್ತಲ್ಲ, ದೇವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಿಲ್ಲ. ಅದು ನಮ್ ತಾತ ಮುತ್ತಾತನ ಕಾಲಕ್ಕೆ ಹಾಗಿದ್ರು, ಅವರೇನೋ ಓದ್ತಾ ಇದ್ರು, ಅವರೇನೋ ಇಟ್ಟಿದ್ರು ಅಷ್ಟೇ, ನಮಗೀಗೆಲ್ಲ ಇಲ್ಲ, ಸಂಬಂಧ ಇಲ್ಲ ಅಂತ ಅನೇಕರಿದ್ದಾರೆ ಈಗಲೂ ಕೂಡ. ಅದಲ್ಲೇನು ವಿಶೇಷ ಏನಿಲ್ಲ, ಅನೇಕ ವಂಶಗಳಲ್ಲಿ ಬಂದಿರ್ತಾರೆ, ಆದ್ರೆ ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಆವಾಗ ಅದ್ ಯಾವ್ದಾರ ಒಂದು ದೋಷ ಬಂದ್ರೆ, ಏನಾದ್ರು ಕಷ್ಟ ಆದ್ರೆ ಆಗ ಪರಿಹಾರ ಏನು, ನಿಮ್ ಹಿಂದಿಂದೆಲ್ಲ ಬಿಟ್ಟಿದ್ರೆ ಆಚರಣೆ ಮಾಡ್ಕೊಂಡ್ ಬನ್ನಿ ಅಂತ, ಮತ್ತೆ ಆಮೇಲೆ ಅದಕ್ಕೆ ಹೋಗ್ತಾರೆ ಮತ್ತೆ, ಹೌದಲ್ವಾ.
ನಾವೆಲ್ಲ ತಪ್ಪು ಮಾಡ್ಬಿಟ್ವಿ ಅಂತ. ಅಂತೂ ಒಟ್ಟು ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಎರಡೂ ಬೇಕು. ಎರಡಿದ್ದು ಮತ್ತೆ ಸಾಧನೆ ಮಾರ್ಗಕ್ಕೆ ಬರ್ಲೇಬೇಕು ಏನೇ ಆಗ್ಲಿ. ಪ್ರಕೃತದಲ್ಲಿ ಇವ್ರು ಇದನ್ನೇ ವಿವರಣೆ ಮಾಡ್ತಾ, ಋಷಯೋಪಿ ಅಂದ್ರೆ ಋಷಿ ಕುಲ ಪ್ರಸೂತ, ಒಳ್ಳೊಳ್ಳೆ ಋಷಿಗಳ ಕುಲದಲ್ಲಿ ಹುಟ್ಟಿದವ್ರಿಗೂ ಯಾಕೆ ಈ ತರ ಬರುತ್ತೆ ಅಂದ್ರೆ ಅವ್ರ ಯೋಗ್ಯತೆ ಹಾಗೇನ್ ಮಾಡ್ಲಿಕ್ಕೆ ಬರಲ್ಲ, ಯೋಗ್ಯತೆ ಇದ್ದ ಹಾಗೆ ಫಲ. ಆದ್ರೆ ಆ ಋಷಿ ಕುಲದಲ್ಲಿ ಹುಟ್ಟಿದ್ದು ಯಾವುದೋ ಒಂದು ಸಜ್ಜನರ ಸಹವಾಸದಿಂದ ಪುಣ್ಯದಿಂದಾಗಿ ಯಾವುದೋ ಜನ್ಮದ್ದು ಈ ಫಲ ಕೊಟ್ಟಿದೆ ಅಷ್ಟೇ. ಅದು ಕಾಪಾಡ್ತಾ ಇದೆ. ಅದು ಎಷ್ಟು ಕಾಪಾಡತ್ತೋ ಗೊತ್ತಿಲ್ಲ, ಖಾಲಿ ಆದ್ಮೇಲೆ ಮತ್ತೆ ಕಷ್ಟ ಪಡುವಂತಹ ಅವಕಾಶ ಇದೆ ಅಂತ. ಈಗ ಬೇರೆ ವ್ಯಾಖ್ಯಾನಕಾರ ಏನ್ ಮಾಡ್ತಾರೆ ಇಲ್ಲಿ, ಋಷಯೋಪಿ ಅಂತಂದ್ರೆ ಇವ್ರು ಬೇರೆ ಬೇರೆ ಕಾರಣ ಕೊಡ್ತಾ ಹೋಗ್ತಾರೆ. ಇವ್ರಿಗೇನ್ ಸಮಸ್ಯೆ ಆಯ್ತು ಬೇರೆ ಈ ಭಾಗವತ ವ್ಯಾಖ್ಯಾನ ಮಾಡೋರ್ಗೆ, ಅಲ್ಲ ಹುಟ್ಟಿದ್ದು ಋಷಿ ಕುಲದಲ್ಲಿ ಆದ್ರೆ ಮತ್ ಸಂಸಾರಕ್ಕೆ ಬರ್ತಾರೆ. ಇವ್ರಿಗೆ ಅಜ್ಞಾನ ಇರುತ್ತೆ, ಜ್ಞಾನ ಇರಲ್ಲ, ಮೋಹ ಜಾಸ್ತಿ, ದೇವರ ಅನುಗ್ರಹ ಆಗಿಲ್ಲ. ಈ ತರ ಎಲ್ಲ ಹೆಂಗ್ ಸಾಧ್ಯ ಋಷಿ ಕುಲದಲ್ಲಿ ಹುಟ್ಟಿದ್ರು ಹೀಗಾಗ್ಲಿಕ್ಕೆ? ವಸ್ತುತಃ ಉದಾಹರಣೆ ಸ್ಪಷ್ಟವಾಗಿದೆ, ನಾವು ನೋಡ್ತಾ ಇದೀವಿ. ಆದ್ರೂ ಋಷಿ ಕುಂತ ದೊಡ್ಡ ದೊಡ್ಡ ಕುಲದಲ್ಲಿ ಹುಟ್ಟಿದ್ರು ಈ ತರ ಎಲ್ಲ ಹೇಗ್ ಬರ್ಲಿಕ್ ಸಾಧ್ಯ? ಅದಕ್ಕೆ ಇವ್ರೇನ್ ಮಾಡ್ತಾರೆ, ಅದು ಋಷಿಗಳಿಗೆಲ್ಲ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ, ಋಷಿಗಳ ಕುಲದಲ್ಲಿ ಹುಟ್ಟಿದವ್ರಿಗೆ ಅದೇನಂದ್ರೆ ಒಂದು ಶಾಸ್ತ್ರದಲ್ಲಿ ಒಂದು ಮಾತಿದೆ, ಋಷಿಗಳು ಅಂತ ಬಂದಾಗ ಋಷಿ ಅನ್ನೋ ಹೆಸರು ಅವ್ರ ಕುಲದಲ್ಲಿ ಇರೋರಿಗೆಲ್ಲ ಋಷಿ ಅಂತ ಬರುತ್ತೆ. ಈಗ ಭಾರದ್ವಾಜ ಗೋತ್ರದಲ್ಲಿ ಬಂದವ್ರಿಗೆ ಭಾರದ್ವಾಜ ಅಂತ ಹಾಗೆ ಹೆಸರು ಇಟ್ಬಿಡ್ತಾರಲ್ಲ, ಹಂಗೆ ಇದು ಆ ಕ್ರಮನೂ ಇದೆ ಸಂಸ್ಕೃತದಲ್ಲಿ ಹಾಗೂ ಇದೆ. ಆದ್ರೆ ಹೆಸರು ಜೊತೆ ಗೋತ್ರದ ಇಟ್ಕೊಳ್ಳೋದಿಲ್ಲ, ಆದ್ರೆ ಇಟ್ಕೊಳ್ಳೋಂಥವ್ರು ಇದ್ದಾರೆ, ಅದಿರ್ಲಿ. ಪ್ರಕೃತ ಇಲ್ಲಿ ಋಷಿಗಳ ಕುಲದಲ್ಲಿ ಬಂದವ್ರು ಯಾರಿದ್ದಾರೆ, ಆ ಬಂದವ್ರಿಗೆ ಜ್ಞಾನದ ಬಗ್ಗೆ ಜಾಸ್ತಿ ಮಹತ್ವ ಇರತ್ತಂತೆ, ಆದ್ರೆ ಭಕ್ತಿಯ ಬಗ್ಗೆ ಅಷ್ಟಿರಲ್ಲ. ಅಂದ್ರೆ ಇವ್ರು ಎಲ್ಲಿ ಎಡವುದ್ರು ಅಂತ ಬೇರೆ ವ್ಯಾಖ್ಯಾನಕಾರರು ವಿವರಣೆ ಮಾಡ್ತಾ ಇರೋದು, ಅವರು ಒಳ್ಳೆ ಕುಲದಲ್ಲಿ ಬಂದಿರಬಹುದು, ಆದ್ರೆ ಜ್ಞಾನ ಸಂಪಾದನೆ ಚೆನ್ನಾಗೇನೋ ಮಾಡ್ತಾರೆ, ಜ್ಞಾನ ಮುಖ್ಯ ಅಂತ ಅವರ ದೃಷ್ಟಿ. ಆದ್ರೆ ನಿಜವಾಗಿ ದೇವರ ಅನುಗ್ರಹಕ್ಕೆ ಜ್ಞಾನ ಮುಖ್ಯ ಅಲ್ಲ, ಹೊರತು ಯಾವ್ದು ಮುಖ್ಯ? ಭಕ್ತಿ ಮುಖ್ಯ ಅಂತ ಹೇಳ್ತಾರೆ. ಅಲ್ಲ ಭಕ್ತಿ ಮುಖ್ಯ ಅಂತಂದ್ರೆ ಭಕ್ತಿಯನ್ ಮಾಡ್ಲಿಲ್ವಾ? ಹೌದು, ಯಾಕಂದ್ರೆ ಜ್ಞಾನದಲ್ಲೇ ಉಳ್ಕೊಂಡು ಕೊನೆಗೆ ಭಕ್ತಿನೇ ಮಾಡ್ಲಿಲ್ಲ ಅಂತ. ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಉಲ್ಟಾ ಹೇಳ್ತಾರೆ, ಅವರು ಭಕ್ತಿಯನ್ನೇ ಮಾಡ್ತಾ ಹೋಗ್ಬಿಟ್ರು ಕೊನೆಗೆ ಜ್ಞಾನನೇ ಪಡಿಲ್ಲ ಜೀವನದಲ್ಲಿ. ಅಲ್ಲ ಭಕ್ತಿ ಜ್ಞಾನ ಇಲ್ದೆ ಹೇಗ್ ಬರ್ಲಿಕ್ಕೆ ಸಾಧ್ಯ? ಅಂದ್ರೆ ಭಕ್ತಿಯ ಬಗ್ಗೆ ಭಕ್ತಿ ಸಂಪಾದನೆ ಮಾಡ್ಬೇಕು, ಮಾಡಿ ಅಂತ ಹೇಳ್ತಾ ಜ್ಞಾನೇ ನೈವ ಪರಂಪದಂ ಮರ್ತು ಬಿಟ್ರು ಕೃಷ್ಣನ್ ಮಾತನ್ನ. ಹಾಗಾಗಿ ವಿವೇಕಿಗಳ ವಂಶದಲ್ಲೂ ಹಾಗೆ ಋಷಿಗಳ ವಂಶದಲ್ಲೂ ಯಾರ್ಯಾರು ಬಂದಿದ್ದಾರೆ, ದೊಡ್ಡ ದೊಡ್ಡ ಜ್ಞಾನಿಗಳ ವಂಶದಲ್ಲಿ ಬಂದಿದ್ದಾರೆ, ಅವರೆಲ್ಲ ಮತ್ತೊಂದು ಸಂಸಾರಕ್ಕೆ ಬರ್ತಾ ಇದ್ದಾರೆ ಅಂತ. ಆದ್ರೆ ನಾವು ಹೀಗ್ ವ್ಯಾಖ್ಯಾನ ಮಾಡಿದ್ದು ಯಾವ್ದೋ ಋಷಯ ಅನ್ನೋ ಶಬ್ದಕ್ಕೆ ಆ ಋಷಿ ಕುಲದಲ್ಲಿ ಬಂದವರು, ಜ್ಞಾನಿಗಳ ಕುಲದಲ್ಲಿ ಬಂದವರು ಅಂತ. ಇವ್ರೇನ್ ಮಾಡ್ತಾರೆ ಅಂದ್ರೆ ಋಷಿಗಳಿಗೆ ನೇರ ಅವ್ರ ಮೂಲ ಗುರುಗಳಿಗೆ, ಭಾರದ್ವಾಜ ಗೊತ್ತಂದ್ರೆ ಭರದ್ವಾಜ ಋಷಿಗಳಿಗೆ, ವಿಶ್ವಾಮಿತ್ರ ಋಷಿಗಳಿಗೆ, ಈ ಋಷಿಗಳಿಗೆ ಇವ್ರೇನ್ ಮಾಡ್ತಾ ಇದಾರೆ, ಅವರು ಭಕ್ತಿಗೆ ಜಾಸ್ತಿ ಮಹತ್ವ ಕೊಟ್ಟು ಜ್ಞಾನಕ್ಕೆ ಕಡಿಮೆ ಮಾಡ್ಕೊಂಡು. ಇದು ಹೆಂಗ್ ಸಾಧ್ಯ ಅಂದ್ರೆ ತಪಸ್ಸನ್ ಮಾಡಿದ್ರು, ಭಕ್ತಿಯಿಂದ ತಪಸ್ ಮಾಡಿದ್ರು ಅಷ್ಟೇ, ಜ್ಞಾನಕ್ಕೆ ಜಾಸ್ತಿ ಮಹತ್ವ ಕೊಡ್ಲಿಲ್ಲ ಅಂತ. ಆದ್ರೆ ಈ ತರದ್ ವ್ಯಾಖ್ಯಾನ ಸರಿನಾ? ಯೋಚಿಸಿ ಯಾರು ವ್ಯಾಖ್ಯಾನ ಮಾಡ್ಬೇಕಲ್ಲ. ವಿಶ್ವಾಮಿತ್ರರು ಹಾಗೆ ವಸಿಷ್ಠರು ಹಾಗೆ ಭರದ್ವಾಜ ಋಷಿಗಳು ಇವರೆಲ್ಲ ಎಷ್ಟು ದೊಡ್ಡ ಜ್ಞಾನಿಗಳು, ಜ್ಞಾನ ಇತ್ತು, ಭಕ್ತಿ ಇತ್ತು, ಅದರಿಂದ ತಪಸ್ ಮಾಡಿದ್ರು, ದೇವ್ರು ಒಲದ. ಇದೆಲ್ಲ ಪುರಾಣಾದಿಗಳಲ್ಲಿ ಬಹು ಪ್ರಸಿದ್ಧ. ಇಷ್ಟೆಲ್ಲ ಆದ್ರೂ ಈ ಮಾತಿಗೆ ಏನೋ ಅರ್ಥ ಕೊಡಿಸ್ತಾ ಇದ್ದಾರೆ. ಅದು ಒಂದಕ್ಕೆ ಮಹತ್ವ ಕೊಡ್ಲಿಲ್ಲ, ಇನ್ನೊಂದಕ್ಕೆ ಮಹತ್ವ ಕೊಟ್ರು, ಹಾಗಾಗಿ ಇವರು ಮತ್ತೊಂದ್ ಸಂಸಾರಕ್ಕೆ ಬರ್ತಾರೆ ಅಂತ ಇವ್ರ ವ್ಯಾಖ್ಯಾನ. ಕೆಲವ್ರು ಏನ್ ಅರ್ಥ ಮಾಡಿದ್ರು ಅಂದ್ರೆ, ಇಲ್ಲ ಋಷಿಗಳು ಅಂದ್ರೆ ಮಂತ್ರ ಕಣ್ಣು ಹಿಡ್ಕೊಂಡವ್ರು ಯಾರಿದ್ದಾರೆ, ಆ ಮಂತ್ರ ದೃಷ್ಟಿಗಳು ಯಾಕೆ ಮತ್ ಸಂಸಾರಕ್ಕೆ ಬರ್ತಾರೆ? ವಸ್ತುತಃ ಅವ್ರಿಗೆ ವೇದ ಮಂತ್ರಗಳು ಗೋಚರ ಆಗಿದೆ. ಈ ಕಣ್ಣು ಮುಚ್ಚಿದ್ರೆ ಗಾಯತ್ರಿ ಮಂತ್ರ ಒಬ್ರಿಗೆ ಹೊಳಿತು, ಇನ್ನೊಬ್ರಿಗೆ ಇನ್ನೊಂದು ಮಂತ್ರ ಹೊಳಿತು, ಹೀಗ ಅಂಥ ಮಂತ್ರ ದ್ರಷ್ಟಾರ ಅವರುಗಳು. ಅಷ್ಟಾದ್ರೂ ಯಾಕೆ ಈ ಸಂಸಾರದಲ್ಲಿ ಮತ್ ತಿರುಗ್ತಾರೆ ಅಂದ್ರೆ, ಅವ್ರಿಗೆ ವೇದದ ಅರ್ಥದ ಬಗ್ಗೆ ಮಾತ್ರ ಗಮನ. ಅಂದ್ರೆ ಒಂದ್ ಶ್ಲೋಕ ಓದ್ತೀವಿ, ಒಂದೇನೋ ಒಂದ್ ಪಾಠ ಕೇಳ್ತೀವಿ ಅಂತ ಇಟ್ಕೊಳ್ಳಿ, ಆ ಶಬ್ದಕ್ಕೆ ಏನರ್ಥ, ಆ ವಾಕ್ಯಕ್ಕೆ ಏನರ್ಥ ಅಷ್ಟೇ, ಇದನ್ನೇ ನೋಡ್ತಾ ಇರ್ತಾರೆ. ಪದಕ್ಕೆ ಏನರ್ಥ, ಆ ವಾಕ್ಯಕ್ಕೆ ಏನರ್ಥ ಅಂತ. ಕೊನೆಗೆ ಏನಂದ್ರೆ ಒಟ್ಟು ಏನ್ ಹೇಳಿದ್ರು, ಇದರ ಸಾರ ಏನು, ನಾವ್ ಏನ್ ತಿಳ್ಕೊಳ್ಬೇಕು, ಅದೇನ್ ಪಾಯಿಂಟ್ ಮಾಡ್ಕೋಬೇಕು ಅದು ಗೊತ್ತಾಗಲ್ಲ. ಈ ತರ ಋಷಿಗಳ ಕಥೆ ಅಂತ ಹೇಳ್ತಾರೆ ಅವರು. ಋಷಿಗಳೇನಂದ್ರೆ ಸಾವಿರಾರು ವೇದ ಮಂತ್ರ, ಅನಂತ ವೇದ ಮಂತ್ರ ಓದಿದಾರೆ ನಿಜ, ಅದ್ರ ಅರ್ಥನೂ ತಿಳ್ಕೊಂಡಿದ್ದಾರೆ. ಆದ್ರೆ ಆ ವೇದದ ಮುಖ್ಯ ದೃಷ್ಟಿ, ಆ ವೇದದ ವ್ಯೂ ಏನಿದೆ, ನಿಜವಾಗಿ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅದ್ರ ಬಗ್ಗೆ ಹೋಗ್ಲಿಲ್ಲ. ಅಂದ್ರೆ ಅದರ ತಾತ್ಪರ್ಯ ಜ್ಞಾನ ಇಲ್ಲ ಅಂತ ಅರ್ಥ. ಅಂದ್ರೆ ಯಾವುದೇ ಒಂದು ಶ್ಲೋಕ ಆಗ್ಲಿ, ಯಾವುದೇ ಒಂದು ಮಂತ್ರ ಆಗ್ಲಿ, ಪದ ಅರ್ಥ ನೋಡ್ಕೊಳ್ಳೋದು ಸರಿ, ಆದ್ರೆ ಅದರ ಜೊತೆಗೆ ಕೊನೆಗೆ ಏನಾಯ್ತು ಅನ್ನೋದು ಮುಖ್ಯ. ಒಟ್ಟು ಈ ಭಾಗದಿಂದ ನಮ್ಗೆ ಏನ್ ಸಿಕ್ತು, ಒಟ್ಟು ಸಾರ ಇದು ಅಂತ ಬೇಕು. ಆ ಸಾರಗ್ರಾಹಿಗಳಾಗ್ಲಿಲ್ವಂತೆ ಯಾರೋ ಋಷಿಗಳು, ಆದ್ರಿಂದ ಮತ್ತೊಂದು ಸಂಸಾರಕ್ಕೆ ಬರ್ತಾ ಇದ್ದಾರೆ ಅಂತ.
ಇದು ಒಂದರ್ಥ. ಇನ್ನೊಂದು ಹೇಳ್ತಾರೆ, ಅದು ಜ್ಞಾನಿಗಳಿಗೆ ಸಂಸಾರ ಅಂದ್ರೆ ಮೋಕ್ಷಕ್ಕೆ ಹೋಗ್ಲಿಲ್ಲ ಅಷ್ಟೇ, ಆದ್ರೆ ಬ್ರಹ್ಮಲೋಕ ಆಲೋಕ ಎಲ್ಲ ಸಿಕ್ಕಿದೆ. ಬ್ರಹ್ಮಲೋಕಕ್ಕೂ ಹೋಗ್ತಾರಂತೆ, ಇಂದ್ರಲೋಕಕ್ಕೂ ಹೋಗ್ತಾರೆ, ಬೇರೆ ಬೇರೆ ಅನೇಕ ಲೋಕಗಳ ದರ್ಶನ ಆಗುತ್ತೆ. ಆದ್ರೆ ಅದರ ಫಲ ಏನು? ಪುನರಾವೃತ್ತಿ ಆಗ್ತದೆ, ಮತ್ ಬರ್ತಾ ಇದ್ದಾರೆ. ಯಾಕೋ ಅಲ್ಲಿ ಹೋದ್ರು ಮತ್ ವಾಪಸ್ ಬರ್ತಾರೆ. ಯಾಕೆ? ಇವರಲ್ಲಿ ಏನೋ ಒಂದು ಲೋಪ ಆಗಿದೆ. ಹಾಗಾದ್ರೆ ನಿಜವಾಗಿ ತಾತ್ಪರ್ಯ ಇಲ್ಲ. ಅವ್ರು ಸರಿಯಾಗಿ ಏನ್ ತಿಳ್ಕೊಳ್ಬೇಕು ಅದನ್ನ ತಿಳ್ಕೊಂಡಿಲ್ಲ, ಬರೀ ಅರ್ಥವನ್ನ ಹಾಗೆ ಮೇಲ್ಮೇಲಕ್ಕೆ ತಿಳ್ಕೊಂಡು ಹೋಗಿದ್ದಾರೆ. ಮುಖ್ಯ ದೃಷ್ಟಿ ವೇದದ್ದು, ಅರ್ಥ ಇವ್ರಿಗಾಗಿಲ್ಲ ಅಂತ ಅರ್ಥ. ಇಷ್ಟ. ಇದಾದ್ಮೇಲೆ ಮುಂದಿನೊಂದು ವಿಚಾರ ಹೇಳ್ತಾರೆ. ಅವರು ವಸ್ತುತಃ ಎಲ್ಲ ಗೆದ್ದಿದ್ದಾರಂತೆ ಜ್ಞಾನಿಗಳು. ಋಷಿಗಳು ಯಾಕೆ ಸಂಸಾರಕ್ಕೆ ಬರ್ತಾರೆ ಅಂದ್ರೆ, ಅವ್ರು ಅನ್ಕೊಳ್ತಾರಂತೆ ಏನಿಲ್ಲ, ನಾನು ಮತ್ ಸಂಸಾರದಲ್ಲೇ ಇರ್ಬೇಕು ಅಂತ ತಮ್ಮ ಯೋಗ ಶಕ್ತಿಯಿಂದ ಸಂಸಾರದಲ್ಲಿ ಇರ್ತಾರಂತೆ. ಸ್ವತಃ ಅವ್ರಿಗೇನು ಸಂಸಾರ ಇಲ್ವಂತೆ, ಆದ್ರೆ ಯೋಗ ಶಕ್ತಿಯಿಂದ ಮತ್ತೆ ಸಂಸಾರಕ್ಕೆ ಬರ್ತಾರಂತೆ. ಯಾಕೆ ಹೀಗೆ ಸಂಸಾರಕ್ಕೆ ಬರ್ತಾರೆ? ಯಾರಾದ್ರೂ ಒಳ್ಳೆ ಸ್ಥಾನ ಸಿಗ್ಬೇಕಾದ್ರೆ ಅದನ್ನ ಕಳ್ಕೊಂಡು ಬೇಡ ಕೆಟ್ಟದ್ದೇ ಬೇಕು ಅಂತ ಈ ಸಂಸಾರಕ್ಕೆ ಯಾರು ಬರ್ತಾರ ಅಂದ್ರೆ, ಅದಕ್ಕೆ ಹೇಳ್ತಾರೆ ಇಲ್ಲ, ಅದು ಸಂಸಾರದಲ್ಲಿ ಬಂದಿದ್ದು ಬೇರೆಯವ್ರನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತ. ಉದ್ಧಾರ ಮಾಡ್ಲಿಕ್ಕೆ ದೇವರ ಆಜ್ಞೆ ಆಗಿದ್ರೆ ಬರ್ತಾರೆ, ಇಲ್ಲ ಖಂಡಿತ ಯಾರು ಬರಲ್ಲ. ಯಾವ ದೇವತೆನೂ ಬರಲ್ಲ ಭೂಲೋಕಕ್ಕೆ. ದೇವರ ಆಜ್ಞೆ ಆಗಿದ್ರೆ ಬರ್ತಾರೆ, ಇಲ್ಲ ಅಂದ್ರೆ ಬರಲ್ಲ. ಅಂಥದ್ರಲ್ಲಿ ಇವ್ರು ಯಾಕೆ ಹಾಗೆ ಮಾಡ್ತಾರೆ? ಅದಕ್ಕೆ ಕಾರಣ ಇವ್ರು ಹೇಳಲಿಲ್ಲ. ನಾವು ನಮ್ಮ ಸಿದ್ಧಾಂತ ಪ್ರಕಾರ ಅವ್ರನ್ನ ಕೂಡಿಸ್ಬೇಕಷ್ಟೇ. ಇಲ್ಲ ಅದು ಸಂಸಾರಕ್ಕೆ ಯೋಗ ಶಕ್ತಿಯಿಂದ ಯಾಕೆ ಬಂದ್ರು ಅಂತಂದ್ರೆ, ಅವರು ತಾವು ಇನ್ನೊಬ್ಬರನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತ ನಾವು ಸೇರಿಸ್ಕೊಳ್ಬೇಕು. ಆದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಯೋಗ ಶಕ್ತಿಯಿಂದ ಅವರು ಮಾನಸಿಕವಾಗಿ ತಾವು ಬಂದಿದಾರಂತೆ ಈ ಸಂಸಾರಕ್ಕೆ. ಆದ್ರೆ ಯಾರು ಹೀಗೆ ಮಾಡ್ಕೊಡಲ್ಲ. ಒಂದು ಅಷ್ಟೇ ಅಲ್ದೇನೆ, ಯಾರು ಸಾಧನೆಗಳನ್ನ ಪೂರ್ಣ ಮಾಡ್ಕೊಂಡಿದ್ದಾರೆ ಅವ್ರು ಇಚ್ಛೆ ಪಟ್ಟರು ಸಂಸಾರಕ್ಕೆ ಬರ್ಲಿಕ್ಕೆ ಆಗಲ್ಲ. ಅವ್ರು ಮೋಕ್ಷ ಅಂತಿದ್ರೆ ಮೋಕ್ಷಕ್ಕೆ ಹೋಗ್ಬಿಡ್ಬೇಕಷ್ಟೇ. ಆ ಮೋಕ್ಷದಂತೂ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷಕ್ಕೆ ಹೋದ್ಮೇಲೆ ಅಲ್ಲೇ ಶಾಶ್ವತವಾಗಿ. ಆದ್ರೆ ಇದನ್ನೆಲ್ಲ ಇವರು ಬಿಟ್ಟಿದ್ದಾರೆ ವ್ಯಾಖ್ಯಾನದಲ್ಲಿ, ಇದನ್ನೆಲ್ಲ ಬಿಡಿಸಿಲ್ಲ ಇಲ್ಲಿ. ಅಷ್ಟೇ ಅಲ್ಲದೆ ಇವ್ರು ಹೇಳೋದೇನಂದ್ರೆ, ಜ್ಞಾನಿಗಳೆಲ್ಲ ಹೇಗೆ ಕಾಲವನ್ನ ಕಳೀತಾ ಇದ್ದಾರೆ ಅಂದ್ರೆ, ಪಾಠ ಇಲ್ಲ, ಭಕ್ತಿ ಇಲ್ಲ, ಹಾಗೆ ಹೊಟ್ಟೆ ಪಾಡಗಾಗಿ ದುಡಿತಾ ಇದ್ದಾರಂತೆ ಅಷ್ಟೇ. ಅದರಿಂದ ಈ ಕಡೆ ರಾತ್ರಿ ನಿದ್ರೆ ಮಾಡ್ತಾರಂತೆ, ಆಗ್ಲೂ ವಿಷಯ ಭೋಗ ಇಲ್ವಂತೆ, ರಾತ್ರಿ ನಿದ್ರೆ ಮಾಡ್ತಾರೆ. ಈ ಕಡೆ ಪಾಠ ಇಲ್ಲ, ಭಕ್ತಿ ಇಲ್ವಂತೆ. ಜ್ಞಾನಿಗಳು ಹೀಗೆ ತಾವು ಅಹ್ನಾಪಿ ಅದನ್ನ ಹೇಳ್ತಾರೆ, ಆರ್ತಕರಣ ಅಂತ, ಅಂದ್ರೆ ಬಹಳ ದುಃಖಿತರಾಗಿ ಕಾಲವನ್ನ ಕಳೀತಾ ಇದ್ದಾರೆ. ಯಾಕಂದ್ರೆ ಯಾವಾಗಲೂ ಬೆಳಗಿನಿಂದ ಹಿಡಿದು ರಾತ್ರಿಯವರೆಗೆ ತಾವು ಹೀಗೆ ಬೇಡದೇ ಇರುವಂತಹ ವಿಷಯದಲ್ಲೇ ಮುಳುಗ್ಬಿಟ್ಟಿದ್ದಾರೆ. ಹಾಗಾಗಿ ವಿಷಯ ಭೋಗನೂ ಸರಿಗಿಲ್ಲ, ಅಲ್ಲಿ ಇಲ್ಲಿ ಮುಳುಗಿರ್ತಾರೆ. ಈ ಕಡೆ ಇದೂ ಸರಿ ಇಲ್ಲ, ಈ ಕಡೆ ಯಾವ್ದೂ ಸರಿ ಇಲ್ಲ, ಅದನ್ನ ಒದ್ದಾಡ್ತಾ ಇದ್ದಾರೆ ಅಂತ ಹೀಗೂ ಒಂದು ಅರ್ಥ ಮಾಡಿದ್ದಾರೆ. ಆದ್ರೆ ಇಲ್ಲೆಲ್ಲ ನಾವು ಗಮನಿಸ್ಬೇಕಾಗಿದೆ ಏನಂದ್ರೆ, ಈ ಶ್ಲೋಕದಲ್ಲಿ ಎರಡು ಅಂಶ ಇದೆ. ಒಂದು, ಋಷಿ ಕುಲದಲ್ಲಿ ಹುಟ್ಟಿದವರು ಅಥವಾ ಋಷಿಗಳು ಅಂತ ಒಂದು ಮಾತು ಬಂತು. ಹೇಳಿದ್ದು ಋಷಿ ಕುಲ ಋಷಿಗಳು ಅಂತ, ಆದ್ರೆ ಅವ್ರಿಗೆ ಇಲ್ದೇ ಇರೋ ಬುದ್ಧಿ, ಇಲ್ದೇ ಇರೋ ಗುಣ, ಅದನ್ನೆಲ್ಲ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇದು ಎರಡನ್ನ ಜೋಡಿಸೋದು ಹೇಗೆ ಅಂತ ಇವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಒಂದ್ಸಲಿ ಇಲ್ಲ ಭಕ್ತಿ ಕಡಿಮೆ, ಒಂದ್ಸಲಿ ಜ್ಞಾನ ಜಾಸ್ತಿ ಅಂತಾರೆ, ಜ್ಞಾನ ಜಾಸ್ತಿ ಭಕ್ತಿ ಕಡಿಮೆ ಅಂತಾರೆ. ಹೀಗೆ ಒಂದೊಂದೊಂದು ಹೇಳ್ತಾ ನಿದ್ರೆ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ಲಿಕ್ಕೆ ಅದು ಒಂದು ಕಾರಣ ಕೊಡ್ತಾರೆ. ಯಾಕೆ ಇವರು ನಿದ್ರೆ ಸರಿಗ್ ಮಾಡ್ತಾ ಇಲ್ಲ ಅಂದ್ರೆ, ಅದು ಅನೇಕ ತರಹ ಸ್ವಪ್ನ ಬೀಳ್ತಾ ಇದೆ. ಅನೇಕ ತರ ಸ್ವಪ್ನ ಬೀಳ್ತಾ ಇರೋದ್ರಿಂದ ಅವರಿಗೆ ಕ್ಷಣ ಕ್ಷಣ ನಿದ್ರಾಭಂಗ ಆಗ್ತಾ ಇದೆ. ಮತ್ತೆ ಮನೋರಥ, ಮನಸ್ಸಲ್ಲಿ ಬೇಕಾದಷ್ಟು ಆಸೆಗಳಿದೆ, ಜೊತೆಗೆ ಕನಸುಗಳು ಜಾಸ್ತಿ ಬೀಳ್ತಾ ಇದೆ. ಈ ಎರಡೂ ಸೇರಿ ಏನಾಗ್ಬಿಡಿದೆ, ನಿದ್ರೆ ಬರ್ತಾ ಇಲ್ಲ, ಕ್ಷಣ ಕ್ಷಣ ಭಂಗ ಆಗ್ತಾ ಇದೆ. ಒಂದ್ ಸ್ವಲ್ಪ ಬರುತ್ತೆ, ಆದ್ರೆ ಮತ್ತೆ ಎಚ್ಚರ ಆಗ್ಬಿಡ್ತಾರೆ. ಹೀಗಾಗ್ತಾ ಇದೆ ಅಂತ ಒಂದ್ ವಿವರಣೆ ಮಾಡಿದ್ರು ಒಬ್ರು. ಅದಕ್ಕೆ ಅದ್ರ ಮೇಲಂದ್ರು, ಮನೋರಥ ಸ್ವಪ್ನಕ್ಕೂ ಏನ್ ವ್ಯತ್ಯಾಸ ಅಂತ. ನಾವು ಮನಸ್ಸಲ್ಲೇ ಅನ್ಕೊಳ್ತೀವಿ, ಅದು ಒಂದ್ ರೀತಿ ಕನಸಿನ ತರನೇ. ಯಾಕೆ ಮನಸ್ಸಲ್ಲಿ ಅನ್ಕೊಳ್ಳೋದೆಲ್ಲ ಮಾಡ್ಬೇಕು ಆಗ್ಬೇಕು ಅಂತಿಲ್ಲ. ಮನಸ್ಸಲ್ಲಿ ನಾವೇನೋ ಒಬ್ಬ ರಾಜನ ಆಗ್ಬೇಕು ಅಂತ ಅನ್ಕೊಳ್ತೀವಿ ಅಂತ ಅನ್ಕೊಳ್ಳಿ. ಉದಾಹರಣೆಗೆ ರಾಜ ಏನಾಗ್ಲಿಲ್ಲ ಅವನ ಜನ್ಮದಲ್ಲಿ, ಮನುಷ್ಯ, ಅವ್ನ ಮಾಮೂಲಿಯಾಗೇ ಇದ್ದ, ಪ್ರಜೆಯಾಗೇ ಇದ್ದ. ಕನಸಲ್ಲೂ ಅವನೊಬ್ಬ ರಾಜನ ಆಗಿದ್ದಾನೆ ಅಂತ ಅವನಿಗೆ ಬಿತ್ತು, ಕನಸಲ್ಲಿ ರಾಜನಾಗಿದ್ದೀನಿ ಅಂತ. ಎಚ್ಚರ ಆಯ್ತು, ರಾಜ ಏನಾಗಿರ್ಲಿಲ್ಲ. ಮನೋರಥ ಅಂದ್ರೆ ಆಸೆ ಪಟ್ಟಿದ್ದು ಅದನ್ನೇ, ಅದು ಏನಾಗ್ಲಿಲ್ಲ. ಹಾಗಾದ್ರೆ ಈ ಕನಸ್ಸಿಗೂ ಮತ್ತೆ ಮನಸ್ಸಲ್ಲಿ ನಾವು ಅನ್ಕೊಳ್ಳೋದಕ್ಕೆ ಏನ್ ವ್ಯತ್ಯಾಸ ಇದೆ? ಎರಡು ಒಂದೇ ತರ ಅನ್ಸುತ್ತೆ. ಕನಸು ಕಣ್ಣು ಮುಚ್ಚಿದಾಗ, ಕನಸು ಬಿದ್ದಾಗ ಏನೋ ಒಂದು ಮನಸ್ಸಲ್ಲಿ ಒಂದು ಅಂಶ ಮೂಡ್ತು, ಅದೇನೋ ಅಲ್ಲಿ ನೋಡ್ದ, ಇಲ್ಲಿ ಹೋದ, ಅಲ್ಲಿ ಬಂದ ಅಂತ. ಅದ್ರಲ್ಲಿ ಏನಾಗಿಲ್ಲ, ಮನೇಲೇ ಇದ್ದಾನ ಅವನು. ಕನಸಿನಲ್ಲಿ ಏನೇನ್ ನೋಡ್ದ, ಆ ಕನಸನ್ನು ನೋಡ್ಕೊಂಡು ಮನೇಲೇ ಇದ್ದಾನೆ. ಇನ್ನು ಹೊರಗಡೆ ಎಚ್ಚರ ಇದ್ದಾನೆ, ಎಚ್ಚರ ಇದ್ದು ಕಣ್ಣು ಮುಚ್ಕೊಂಡ, ನಿದ್ರೆ ಅಲ್ಲ, ಎಚ್ಚರ ಇದೆ, ಕಣ್ಣು ಮುಚ್ಕೊಂಡು ನಾನು ಒಂದ್ ವೇಳೆ ಹಾಗೆಲ್ಲ ಇದ್ದಿದ್ರೆ, ಹೀಗಿದ್ರೆ ಅಂತ ಯೋಚನೆ ಮಾಡ್ತಾನೆ. ಇದು ಕನಸಿನ ತರನೇ ಆಯ್ತಲ್ವಾ? ಇದಕ್ಕೂ ಅದಕ್ಕೇನ್ ವ್ಯತ್ಯಾಸ? ಮನೋರಥಕ್ಕೂ ಮತ್ತೆ ಸ್ವಪ್ನಕ್ಕೂ ಏನ್ ವ್ಯತ್ಯಾಸ ಅಂತ ಒಂದು ಪ್ರಶ್ನೆ ಇಲ್ಲಿ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ. ಮನೋರಥ ಬೇರೆ, ಸ್ವಪ್ನ ಬೇರೆ. ಆದ್ರೂ
ಸ್ವಪ್ನಕ್ಕೆ ಮನೋರಥ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ರಾತ್ರಿ ಕನಸು ಬಿತ್ತು, ಏನ್ ಬಿತ್ತು, ದೊಡ್ಡ ಸಿಂಹಾಸನದಲ್ಲಿ ಇವನು ರಾಜನಾಗಿ ಕೂತಿದ್ದಾನೆ, ಎಲ್ಲರೂ ಇವನ್ಗೆ ಹೋಗಿ ನಮಸ್ಕಾರ ಮಾಡ್ತಾ ಇದಾರೆ, ಇವನು ದೊಡ್ಡ ದೇವತೆ ತರ ಆಶೀರ್ವಾದ ಮಾಡ್ತಾ ಇದ್ದಾನೆ. ಇದ್ ಯಾಕೆ ಹೀಗ್ ಬಂತು ಅಂದ್ರೆ ಬೆಳಗಿನ ಜಾವದಿಂದ ಅವ್ನ್ಗೆ ಆಸೆ ಇತ್ತು, ನಾನ್ ರಾಜ ಆಗ್ಬೇಕು, ನನ್ಗೆ ಇವರೆಲ್ಲ ಕಾಳಗ್ ಬೀಳ್ಬೇಕು, ನನ್ನ ಆಶೀರ್ವಾದ ಇವ್ರು ಪಡ್ಕೊಬೇಕು, ಹಂಗೆ ಹಿಂಗೆಲ್ಲ ಇತ್ತು. ಅಂದ್ರೆ ಮನೋರಥ ಹೇಗಿರುತ್ತೋ ಅದಕ್ಕೆ ಅನುಗುಣವಾಗಿ ರಾತ್ರಿ ಕಾಲದಲ್ಲಿ ಸ್ವಪ್ನ ಬೀಳುತ್ತೆ, ಕನಸು. ಹಾಗಾದ್ರೆ ಈ ಮನೋರಥದಿಂದ ಏನಾಗ್ಬಿಡುತ್ತೋ ರಾತ್ರಿ ಎಲ್ಲ ಕನಸಲ್ಲಿ ತೇಲಾಡ್ತಾರೆ, ಮಧ್ಯಕ್ಕೆ ಎಚ್ಚರ ಆಗತ್ತೆ, ಮತ್ತೆ ಕನಸು ಬೀಳತ್ತೆ. ಹೀಗೆ ನಿಶಿನಿಶ್ಚಯಾನಾಹ ಕ್ಷಣಭಂಗ ನಿದ್ರಾಹ. ಹಾಗಾಗಿ ರಾತ್ರಿ ಹೊತ್ತು ಅವರಿಗೆ ನಿದ್ರೆ ಸರಿಗಿಲ್ಲ, ಕ್ಷಣ ಭಂಗ ಆಗ್ತಾ ಇದೆ ಅಂತ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ವಸ್ತುತಃ ಇದು ಸರಿ ಇಲ್ಲ ವ್ಯಾಖ್ಯಾನ. ಯಾಕೆಂದ್ರೆ ನಿಶ್ಚಯಾನಹ ಅನ್ನೋ ಶಬ್ದ ನಿದ್ರೆ ಇಲ್ದೇ ಇರೋರು ಅಂತಲ್ಲ, ನಿದ್ರೆ ಚೆನ್ನಾಗ್ ಮಾಡೋರು ಅಂತ ಅರ್ಥ. ನೀವು ನಿದ್ರೆ ಚೆನ್ನಾಗ್ ಮಾಡೋರು ಅಂತ ಮೊದಲನೇ ವಾಕ್ಯಕ್ಕೆ ಅರ್ಥ ಮಾಡಿದ್ರೆ, ಮುಂದಿನ ವಾಕ್ಯದಲ್ಲಿ ಕ್ಷಣಭಂಗ ನಿದ್ರಾಹ ಅಂತಿದೆ. ಒಂದು ಕ್ಷಣ ಭಂಗ, ನಿದ್ರೆಗೆ ಭಂಗ ಬರುತ್ತೆ ಅಂತ. ನಿದ್ರೆ ಭಂಗ ಬರೋದು, ಚೆನ್ನಾಗಿ ನಿದ್ದೆ ಮಾಡೋದು, ಇದೆರಡು ವಿರುದ್ಧ. ಭಾಗವತ ಯಾಕೆ ಹೀಗೆ ಹೇಳ್ತಾ ಇದೆ? ಆದ್ರಿಂದ ರಾತ್ರಿಲಿ ಅವ್ರು ನಿದ್ದೆ ಮಾಡಲ್ಲ, ಯಾಕೆಂದ್ರೆ ಸ್ವಪ್ನ ಜಾಸ್ತಿ ಬೀಳ್ತಾ ಇದೆ, ಹಾಗಾಗಿ ನಿದ್ರೆ ಮಾಡ್ತಾ ಇಲ್ಲ ಅಂತ ಇಷ್ಟೆಲ್ಲ ಹೇಳ್ಬೇಕು. ಆದ್ರೆ ಇದು ಯಾವ್ದು ಸರಿ ಇಲ್ಲ. ನಮ್ಗೆ ಇವರೆಲ್ಲ ಹೇಳಿದ ಅರ್ಥ ಯಾವ್ದು ಇಷ್ಟ ಆಗಲಿಲ್ಲ. ಯಾಕೆಂದ್ರೆ ಋಷಿಗಳು ಅಂದ್ಮೇಲೆ ಅವ್ರಿಗೆ ಜ್ಞಾನ ಭಕ್ತಿ ಯಾವಾಗ್ಲೂ ಇದ್ದೇ ಇರುತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ. ಅಷ್ಟೇ ಅಲ್ಲದೆ ಹೊಟ್ಟೆ ಪಾಡಿಗಾಗಿ ಋಷಿಗಳು ತಾವು ಜ್ಞಾನಿಗಳು ಜೀವನ ಸಾಗಿಸ್ತಾರೆ, ಅದು ತಪ್ಪು, ಅದು ಸರಿ ಇಲ್ಲ. ಮೂರನೇದು, ಅನೇಕ ಸ್ವಪ್ನಗಳಿದೆ, ಅದನ್ನ ನಿದ್ರಾಭಂಗ ಆಗತ್ತೆ. ಕನಸು ಬಂದ ನಿದ್ರಾಭಂಗ ಯಾಕೆ? ಕನಸಲ್ಲಿ ಅವನಿಗೆ ಆರಾಮಾಗಿ ನೋಡ್ತಾ ಇದ್ದಾನೆ, ರಾಜನ ಒಳ್ಳೆ ಸ್ವಪ್ನ ಬಿತ್ತು, ನೋಡ್ತಾ ಇದ್ದಾನೆ, ಆಮೇಲೆ ನಿದ್ರೆ ಪೂರ್ಣ ಜಾರ್ತಾನೆ, ಮುಗೀತು. ನಿದ್ರಾ ಭಂಗ ಎಲ್ಲ ಆಗತ್ತೆ. ಏನೋ ಒಂದ್ ಕೆಟ್ಟ ಕನಸು ಬಂದ್ರೆ ಮಧ್ಯೆ ಎಚ್ಚರ ಆಗ್ಬೋದು, ಮತ್ತೆ ಆಮೇಲೆ ಮಲ್ಕೊಳ್ತಾ ನಿದ್ರೆ ಬಂದ್ಬಿಡುತ್ತೆ. ಅದು ಬಿಟ್ಟು ಕ್ಷಣ ತಾನೇ ಆಸೆ ಪಟ್ಟು ತಾನೇ ತನ್ನ ನಿದ್ರೆಗೆ ತೊಂದರೆ ತಂದುಕೊಳ್ತಾನೆ ಅಂತ ಹೀಗೆಲ್ಲ ಒಬ್ಬ ಋಷಿ ಕುಲದಲ್ಲಿ ಹುಟ್ಟದವನ ಬಗ್ಗೆ ವ್ಯಾಖ್ಯಾನ ಮಾಡಿದ್ರೆ ಇದು ತಪ್ಪಾಗತ್ತೆ, ಇದು ಸರಿ ಇಲ್ಲ ಅಂತ. ಅದನ್ನ ಏನ್ ವ್ಯಾಖ್ಯಾನ ಮಾಡ್ಬೇಕು? ನಿಶಿನಿಶ್ಚಯಾನ ಅಂದ್ರೆ ಸ್ಕಂದ ಪುರಾಣ ಹೇಳಿದೆ. ಸ್ಕಂದ ಪುರಾಣದ ಪ್ರಕಾರ ಇಲ್ಲಿ ಅರ್ಥ ಮಾಡ್ಬೇಕು. ಏನ್ ಅರ್ಥ ಮಾಡ್ಬೇಕಂದ್ರೆ ಅಜ್ಞಾನಂತು ನಿಶಾ ಪ್ರೋಕ್ತ ದಿವಾಜ್ಞಾನ ಮುದೀರ್ಯತೆ. ಆಗ್ಲೇ ಹೇಳಿದಂತೆ ನಿಶಿ ಅಂದ್ರೆ ಅಜ್ಞಾನ, ಅಜ್ಞಾನದಲ್ಲಿ ಯಾರು ಮುಳುಗಿದಾರೋ ಅಂಥವ್ರು ಎಂಥ ಕುಲದಲ್ಲಿ ಹುಟ್ಟಿದ್ರು ಒಂದೇ. ಅದರಿಂದ ದೇವರ ತತ್ವವನ್ನ ತಿಳಿಲಿಕ್ಕೆ ಶ್ರಮ ಪಡ್ಲೇಬೇಕು, ಒಂದ್ ಸಾಧನಾ ಮಾರ್ಗಕ್ಕೆ ಬರ್ಲೇಬೇಕು ಅಂತ ಅರ್ಥ. ಕೆಲವರು ಅದಕ್ಕೆ ಪಂಡಿತ ಪುತ್ರರು ಅಂತ ಅರ್ಥ ಮಾಡಿದ್ರು, ಜ್ಞಾನಿ ಕುಲದಲ್ಲಿ ಹುಟ್ಟಿದವರು ಅಂತ. ಆದ್ರೆ ವಸ್ತುತಃ ಪಂಡಿತ ಪುತ್ರನಾಗಿ ಜ್ಞಾನದಿಂದ ಎಲ್ಲಿ ಮಾಡ್ತಾನೆ? ಜ್ಞಾನವನ್ನ ಅವನು ಜ್ಞಾನದ ಮಾರ್ಗವನ್ನೇ ಆಶ್ರಯಿಸ್ಕೊಂಡು ಹೋಗ್ತಾನಲ್ಲ, ಅಂದ್ರೆ ಆ ಅರ್ಥ ಸರಿ ಇಲ್ಲ. ಅಷ್ಟೇ ಅಲ್ದೇನೆ ಭಕ್ತಿ ಅನ್ನೋದು ಬರಲ್ಲ ನಿಜ ಯಾರಿಗೆ? ದ್ವೈತ ಸಿದ್ಧಾಂತದವ್ರಿಗಲ್ಲ, ಬೇರೆ ಸಿದ್ಧಾಂತದವ್ರಿಗೆ ಭಕ್ತಿ ಬರಲ್ಲ. ಯಾಕೆಂದ್ರೆ ಭಗವಂತನೇ ವಸ್ತುತಃ ಅವರ ಮತದಲ್ಲಿ ಇಲ್ಲ ಅನ್ನೋ ತರ ಆಗ್ಬಿಡ್ತಾರೆ. ಯಾಕೆಂದ್ರೆ ದೇವರು ಇದ್ರೆ ಆವಾಗ ದೇವರಲ್ಲಿ ಭಕ್ತಿ ಮಾಡ್ಬೇಕು ಅಂತಿರೋದು. ಆದ್ರೆ ದೇವರನ್ನ ಒಪ್ಲಿಕ್ಕೆ ಬರಲ್ಲ. ಯಾಕೆ? ದೇವರು ಜೀವ ಬೇರೆ ಅಲ್ವಲ್ಲ, ಮತ್ತೆ ಆ ಜೀವನೇ ಆದ ದೇವರನ್ನು ದೇವರು ಅಂತ ಹೆಂಗ್ ಕರೆಯೋದು? ತನ್ನಲ್ಲಿ ತಾನು ಭಕ್ತಿ ಹೇಗ್ ಮಾಡ್ಕೊಳ್ತಾನೆ? ಯಾಕಂದ್ರೆ ದೇವರೇ ಸುಳ್ಳು ಅನ್ನೋ ಭಾವನೆಯಿಂದ ಭಕ್ತಿ ಇಲ್ಲ ಅಂತ ಹೇಳ್ಬೇಕಷ್ಟೆ. ಆದ್ರೆ ನಿಜವಾದ ಜ್ಞಾನ ಯಾವುದು? ಯಾವ ಜ್ಞಾನದಿಂದ ನಿಮಗೆ ಭಕ್ತಿ ಬರ್ತಾ ಇದೆಯೋ ಅದೇ ನಿಜವಾದ ಜ್ಞಾನ. ಆ ಜ್ಞಾನದಲ್ಲಿ ಲೋಪ ಆದ್ರೆ ಮಾತ್ರ ಆಗ ಭಕ್ತಿ ಬರಲ್ಲ, ಆಗ ಮತ್ತೆ ಮತ್ತೆ ಸಂಸಾರದಲ್ಲಿ ಅವನು ಮುಳುಗಿರ್ತಾನೆ ಅಂತ ಅರ್ಥ. ಹಾಗಾಗಿ ಸ್ಪಷ್ಟವಾಗಿ ಕೊನೆಯದಾಗಿ ಈ ಶ್ಲೋಕದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಯಾರು ಅಜ್ಞಾನದಲ್ಲಿ ಮುಳುಗಿದ್ದು ದೇವರ ತತ್ವವನ್ನು ತಿಳ್ಕೊಂಡಿಲ್ವೋ, ಮತ್ತೆ ವೈಷಯಿಕ ಭೋಗ ಅಂದ್ರೆ ವಿಷಯ ಭೋಗಗಳಲ್ಲೇ ಯಾರು ಮುಳುಗಿರ್ತಾರೋ ಅವರು ಎಂಥ ಕುಲದಲ್ಲಿ ಹುಟ್ಟಿದ್ರು ಮತ್ತೆ ಮತ್ತೆ ಸಂಸಾರಕ್ಕೆ ಬರ್ತಾನೆ ಇರಬೇಕು. ಅದರಿಂದ ಎಲ್ಲ ಇಂದ್ರಿಯಗಳನ್ನು ಹತೋಟಿಯಾಗಿಟ್ಕೊಂಡು ಯದರ್ಚಾ ಲಾಭ ಸಂತೃಪ್ತಿ ಅಂದ್ರೆ ಏನ್ ದೇವರು ಕೊಟ್ಟನೋ ಅದರಲ್ಲಿ ತೃಪ್ತಿಯನ್ನ ಪಟ್ಟು ದೇವ ಸಂಕಲ್ಪದಂತೆ ನಡೆದು ದೇವರ ಸಂಘವನ್ನ ಇಟ್ಕೊಂಡಿದ್ರೆ, ದೇವರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ರೆ ಅಂಥವನು ಎಂಥ ಕುಲದಲ್ಲಿ ಹುಟ್ಟಿದ್ರು. ಒಂದು ಋಷಿ ಕುಲದಲ್ಲಿ ಹುಟ್ಟಬೇಕು ಅಂತಿಲ್ಲ, ಋಷಿ ಆಗ್ಬೇಕು ಅಂತಾನೂ ಇಲ್ಲ. ಆದ್ರೆ ಮಾಮೂಲಿ ಕುಲದಲ್ಲಿ ಹುಟ್ಟಿದ್ರು ಅವನು ಈ ಸಂಸಾರಕ್ಕೆ ಬರಲ್ಲ, ಅವನು ನಿತ್ಯ ಸಂಸಾರಿ ಅಲ್ಲ. ಅವನಿಗೆ ಒಳ್ಳೆ ಸದ್ಗತಿ ಆಗುವಂತಹ ಸಂದರ್ಭ ಇದೆ, ಆದ್ರೆ ಅದಕ್ಕೆ ಸಾಧನೆ ಮಾಡ್ಕೊಳ್ಳೋವರೆಗೂ ಅವನಿಗೆ ಸದ್ಗತಿ ಆಗಿರಲ್ಲ ಅಷ್ಟೇ. ಇದು ಈ ಶ್ಲೋಕದ ತಾತ್ಪರ್ಯ ಅಂತ ಬಿಡಿಸಿದ್ದಾರೆ. ಇನ್ನು ಮುಂದಿನ ಶ್ಲೋಕದ ತಾತ್ಪರ್ಯ ಏನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣ ಅರ್ಪಣೆಯನ್ನು ಮಾಡ್ತೀನಿ. ನಮಸ್ಕಾರ.